ಇದೇನಿದೆ ಇವತ್ತು ಆಯ್ತು ಪೂಜೆನಾ? ಇಲ್ಲಿ ಹೂವಿನ ಮಾಲ್ಕೇತೆ ಇಲ್ಲಿದೆ. ಏಯ್, ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನು ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲಗ್ರಾನ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ, ಜೈಲು ಅಲ್ಲ, ಮದ್ವೆ ದಿಬ್ಬಣ. ಯಾರ ಮದ್ವೆಗಂದು? ವೆಲ್ಕಮ್ ಜಮಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆಗಂದು? ಅಲ್ಲ, ಬಹದ್ದೂರ್ ಗಂಡು. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಲಕ್ಕೆ ಎಜುಕೇಟೆಡ್ ತಲ ಕಾಂತಿಲ್ಲ. ಖರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ 3rd PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲ್ಲ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರಬಾರ್ದ? ತಲಿಕೆ 1ರಿಂದ 10 ಬರುತ್ತೆ, ಉಳ್ಕೊಳ್ಳಿ. ಹಲೋ, ಹೆಂಗ್ ಬಂತು ಹೆಂಗ್ ನಗ್ತಾನೆ? ಹಲೋ, ಯಾಕೆ ನಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರ ತೆಗೆದಿ ಸೈಡ್. ಥ್ಯಾಂಕ್ ಯು. ಆಚೆಯಿಂದ ಬರ್ತದ, ಯಾಚೆಯಿಂದ ಬರ್ತದ? ಯಾವ ತಿಮೆ ಗಂತದ ನಾವು ಉತ್ ನನ್ನ ಮಗ. ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ, ಬಂದ್ಬಿಡಿ. ತಮ್ಮನಿಕ್ಲೆಲ್ಲ ಬಂದ್ಬಿಟ್ಟಿದ್ದಿಲ್ಲ, ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಬ ತಕೋನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ, ನಾವೇ ಬಂದ್ ಮಾಡ್ಬೇಕಲ್ಲ. ತಗೊಳ್ಳಿ. ಆಕ್ಚುಲಿ ನಾವು ಕಾಟ್ ಕೊಟ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ, ಯಾಕೆ? ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆ ಎಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲಿ. ಇಲ್ಲಿ ಟಿಕೆಟಾ? ಟಿಕೆಟ್ನಾ? ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ನ ನೆತ್ಲಿಗೆ ಏನಾಗಿದೆ? ನೀನು ಕೃಷ್ಣ, ನಾನು ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತಾನೆ ರೀ, ಆದ್ಲೆ ದೇವರಲ್ಲ, ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ನನ್ನ ಹೆಸರು ಶ್ರೀನಾಥ. ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಟೀಮ್ ಮಾಡ್ಬಿಡ್ತೀರ. ಬಾರೋ, ಮದುವೆ ಮನೆ ಎಲ್ಲ ಖುಷಿಯಾಗಿದ್ದಿಲ್ಲ, ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ, ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಇನ್ನೋಗ್ತೀರಾ? ಮಂಜುನಾಥ ಧರ್ಮಸ್ಥಳ ತಗಲ್ವಾ? ತಿರುಪ್ತಿನ ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ, ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ತಪ್ಪುಗಳಿಗೆ ಒಂದ್ ಕಲಿಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ನಿಜ. ದೇವ್ರಿಗೂ ತಾಂತ್ವಲ್ಲ ಪಾ. ದೇವ್ರೆ, ನೀನ್ ಹಿಂಗೆ ಬಿಟ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲೋ ನೀನು? ಓಹೋ, ಬೌದ್ಧಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ತಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂರಿ. ಎಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ಕಾಗಿ ಇಳಿತೀವ? ಯಾರಿಗೆ ಗೊತ್ತ? ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಅಯ್ಯಮ್ಮ ಆಲ್ಸೋ ತೂಪಲ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಳ್ತಾ ಇದೀನಿ ಚಿತ್ಲ ಭಕ್ತ ಕುಂಬಾಲ. ಆದಿರುವವರು PB ಸಿನಿಮಾತ್. ಈಗ ಆಳ್ತಾ ಇದಾರೆ ಕೆ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ಬಿಸಿ ಹಂಗಿತ್ತು. ತುತ್ತಿಕೊಲಿ. ಲಂಗ ವಿತಲ ತೂಪಲ್ ಲಂಗ ಎಲ್ಲಿ ಮನೆಯಾದೆ. ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ ಲಂಗ ಜಾಕೆಟ್ ಎಲ್ಲ ತಂದು ತಾಯಿತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಅದು ನಿಧಾನವಾಗಿ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಸಾವಿನ ಒಳ್ಳೆ ಕಲಾವಿದ್ಲಿಕ್ಕೆ ಬೆಲೆನೇ ಇಲ್ಲ. ಎಂತ ನಾಳೆಗೆ ನಾರಲ್ಲಿ ತಿಕ್ಕಿ ಶುರು ಮಾಡು. ಗುಡ್ ಮಾರ್ನಿಂಗ್ ಬಾವ. ಏನೋ ಇದು ನಿನ್ನ ಅವತಾರ ಬಾವ. ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ ಮೇಲೆ ಆದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಖರ್ಚು ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಏನಂದ್ರು ನಿಮ್ ಬಾವ? ಓಂ ಪಿಕ್ಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು, ನಾನ್ ಬೇಡ ಅಂದೆ. ಅದು ಪದ್ಮಿನಿ ಅಲ್ಲಮ್ಮ? ಸುಮನ್ ಜೊತೆ ಏನ್ರಿ? ಪದ್ಮಿನಿ ನೋಡಿದೆ ನಮ್ ದುಷ್ಯಂತನ. ದುಷ್ಯಂತ್ ಫೋಟೋನಾ? ದುಷ್ಯಂತ್ ಫೋಟೋನಾ? ಸುಮಾ ಎಲ್ಲಿ? ಸುಮಾ ಇವನ್ಯಾರೋ ಇವನೋ
ಬ್ಯೂಟಿಫುಲ್. ಯಾಕೆ ಕೈ ತೆಗಿ. ಮೊದ್ಲು ಸೊಂಟದ ಮೇಲಿರೋ ಕೈ ತೆಗಿ. ಓ ಶಿಟ್. ಬೇಜಾನ್ ಪೊಗರಿದೆ ರೀ ನಿಮ್ಗೆ. ಐ ಲವ್ ಯು ಅಂತ ಹೇಳಿ. ಐ ಲವ್ ಯು ಅಂತ ಹೇಳಿ. ಓ, ಪ್ರೀತಿಗಿಂತ ಪ್ರಾಣಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ ನೀವು? ಸ್ಟಬನ್ ಗರ್ಲ್, ಸ್ವಲ್ಪ ಆ ಕಡೆ ನೋಡಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಕೇಳಿಸ್ಲಿಲ್ಲ? ಹಲೋ, ಪ್ರೀತಿ, ಪ್ರೀತಿಯಿಂದ ಹೇಳಿ. ಸೊ ವಾಟ್ಸ್ ನೆಕ್ಸ್ಟ್? ಮದುವೆ ಯಾವಾಗ ಇಟ್ಕೊಳ್ಳೋಣ? ಸುಮಾ, ಏನ್ ಅನಾಹುತ ಮಾಡ್ಕೊಳ್ತಿದ್ಯಮ್ಮ ನೀನು? ದೇವ್ರ ದಯೆಯಿಂದ ಏನು ಅನಾಹುತ ಆಗಿಲ್ಲ ಬಿಡಿ ಸರ್. ಟೈಮಿ ಸರಿಯಾಗಿ ನೀವು ಬಂದ್ರಿ, ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಕೆಲಸ ಮಾಡ್ತಿಲ್ಲಮ್ಮ ನೀನು. ಸರ್ ಕೂಲ್ ಕೂಲ್. ಅವ್ರು ಈಗಲೇ ಗಾಬರಿ ಆಗಿದ್ದಾರೆ, ನೀವು ಬೈದ್ರೆ ಮತ್ತೆ ಗಾಬರಿ ಪಡ್ಕೊಂಡ್ಬಿಡ್ತಾರೆ ಸರ್. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕನ್ನಡದಲ್ಲೇ ಹೇಳಿ ಸರ್. ವಂದನೆಗಳು. ಸರ್ ನೀವು ಸ್ಕೂಲ್ ಮಾಸ್ಟ್ರಾ? ಇಲ್ವಲ್ಲ, ನಾನು ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್. ಕಟ್ಟಿಂಗ್ ನೋಡಿದ ತಕ್ಷಣ ಅನ್ಕೊಂಡೆ ಇನ್ಸ್ಪೆಕ್ಟ್ರೇ ಅಂತ. ಸುಮ್ನೆ ರಿವರ್ಸ್ ಕ್ವಶನ್ ಕೇಳಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು. ಬಹಳ ಚೆನ್ನಾಗಿ. ಅಯ್ಯೋ ಹಾಗೇನಿಲ್ಲ ಸರ್. ಬರ್ತೀನಿ ಸರ್, ಬರ್ತೀನಿ ರೀ. ಸೂರಜ್ ಸರ್, ಹೇಗಿದ್ರು ಬೆಂಗಳೂರ್ವರೆಗೂ ಒಬ್ನೇ ಹೋಗ್ತಾ ಇದೀಯಾ? ನಮ್ ಜೊತೆ ಕಂಪ್ನಿ ಕೊಡ್ಬೋದಲ್ವಾ? ಒಬ್ನೇನಾ? ನಾನು ಯಾವಾಗ ಸರ್ ಒಬ್ನೇ ಇರ್ತೀನಿ? ನನ್ನ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇವ್ರ ಪ್ರೀತಿನ ನಿಮ್ ವಿಶ್ವಾಸನ ಹಂಚ್ಕೊಂಡ್ರೆ ನಾನು ನಿಮ್ ಜೊತೆ ಬರ್ತೀನಿ. ನಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದೇ ಇರುತ್ತೆ. ತಗೋಪ್ಪ. ಇದಪ್ಪ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ. ಥ್ಯಾಂಕ್ ಯು ಆಂಟಿ. ನಿಮ್ಗೆ ಆಂಟಿ ಅಂತ ಕರೆದ್ರೆ ಏನ್ ಬೇಜಾರಿಲ್ಲ ತಾನೆ? ಧೈರ್ಯವಾಗಿ ಕರಿಯಪ್ಪ. ನನಗ್ ಮದ್ವೆ ವಯಸ್ಸಿನ ಮಗಳಿದ್ದಾಳೆ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ಮನೆ ಕಳ್ಸ್ಲಾ? ಯಾಕೆ? ನಮ್ಮ ಬಯೋಡೇಟಾ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಿರಿಯರು ಶಾಸ್ತ್ರೋಕ್ತವಾಗಿ ನಿಮ್ ಮನೆಗೆ ಬಂದು ಹೆಣ್ ಕೇಳಿದ್ರೆ ಒಳ್ಳೇದಲ್ವಾ? ಸಾರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇರೋ ಒಬ್ಬ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ. ಅಂತದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ಬ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಥ್ಯಾಂಕ್ ಯು ಸರ್, ತಾವು ಬನ್ನಿ. ಇವನು ಇವಳ ತಮ್ಮ, ಸ್ವಲ್ಪ ಹಾಗೇನೆ ನಿಂತೇ ಇದೆಯಲ್ಲಪ್ಪ. ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ಕೂತಿಲ್ವಾ ನಿಮ್ಗೆ? ಸರ್, ಥ್ಯಾಂಕ್ ಯು ಸರ್. ನಿಮ್ಮಪ್ಪ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸ್ದಂಗೆ ಕೂರಿಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ರು ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆದ್ರೆ ನಮ್ಮ ಮದುವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸೂರಜ್, ನಾಳೆ ನಮ್ಮ ಮಗಳು ಮದುವೆ, ಖಂಡಿತ ಬರ್ಬೇಕು. ನಾಳೆ? ಅಲ್ರಿ, ನಾಳೆ ಮದುವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ, ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ. ಕಾಫಿ ಕುಡ್ದೈತಲ್ಲ, ಜಾಗ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬ ತರ ಕಾಣ್ತೀರಾ. ಹಲೋ ಮಿಸ್ಟರ್, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ಗೆ ನೀನ್ ಕೋಪ ಮಾಡ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೆ ಅಂತ ಹೇಳ್ತಾರೆ. ನೀವ್ ಯಾಕೆ ನಮ್ಮ ಅಕ್ಕ ಹಿಂಗೆ ಹೇಳ್ತಿದ್ದೀರಾ? ನಾನ್ ಹೀರೋ ಅಲ್ಲ, ವಿಲ್ಲನ್. ಕೋಪ ಜಾಸ್ತಿ ಆಯ್ತು ಅಂದ್ರೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹುಷಾರ್. ಅಕ್ಕ, ಇವ್ನು ನೋಡಕ್ ಸ್ಮಾರ್ಟ್ ಆಗಿದ್ದಾನೆ. ಇವ್ನು ಹೀರೋನ ವಿಲ್ಲನ್ನ? ಇವನು ಹೀರೋನು ಅಲ್ಲ, ವಿಲನು ಅಲ್ಲ, ಇಡಿಯಟ್. ಕರೆದ್ರ ಇಡಿಯಟ್ ಅಂದ್ರಲ್ಲ, ಕರೆದ್ರೇನು ಅನ್ಕೊಂಡೆ. ಈ ಬೋಗಿಯಲ್ಲಿ ಬಾಂಬು ಅಲ್ಲ,
ಇಟ್ಟಂಗ್ ಕೂತಿದ್ರಲ್ಲ ಅದಕ್ಕೆ ಕೇಳಿದೆ. ಅಂತ್ಯಾಕ್ಷರಲ್ಲಿ ಒಂದ್ ಅಕ್ಷರ ಸ್ಟಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ರಲ್ಲ ಸರ್, ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾ ಏನ್ ಮಾಡೋದು ಗುರುವೆ, ಹೊಸ ಟ್ಯೂನ್ ಯಾವ್ದು ಒಳಿತಾನೆ ಇಲ್ಲ. ಏನಕ್ಕಿಷ್ಟವನೇ ಬಡ ಬಡ. ಹಾಯ್. ನಿನಗೆ ಯಾಕಪ್ಪ ಬೇಜಾರು? ತಗೋ ಹೊಟ್ಟೆ ಹೊಟ್ಟೆ. ಸೂರಜ್ ದ ರೈಸಿಂಗ್ ಸನ್ ಅಂದ್ರೆ ನಮ್ಮ ಹಣೆ ಬರೋಣ ನಾವೇ ಬದಲಾಯಿಸ್ಕೋಬೇಕು. ಏನು ನಮ್ಮ ಮದ್ವೆಗೆ ಬರ್ತೀರಲ್ವಾ? ಯಾವ ಕಲೆ ಎದ್ದಪ್ಪ. ಓಹೋ ಥ್ಯಾಂಕ್ ಯು. ಖಂಡಿತ ಮದುವೆ ಬಂದೇ ಬರ್ತೀನಿ. ಆತಿಲ್ವಾದ ಮಾಲೆ ಮಾಡ್ತೀನಿ ರೀ. ಲೊತ್ತ ಅಲ್ಲಿ ಹುಡುಕ್ತಾ ಇದೀನಿ, ಇಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ, ಕೊಡ್ಲಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ಬಾ ತಿಂಗ್ಳಿಕ. ಓಕೆ ಓಕೆ ಓಕೆ. ಓ ಮೈ ಗಾಡ್, ಯಾಕೆ ಏನಾಯ್ತು? ರಿಂಗ್ ಕಾಣಿಸ್ತಾ ಇಲ್ಲ. ಉಂಗ್ರಾನ ಎಂಗೇಜ್ಮೆಂಟ್ ರಿಂಗು. ಅಪ್ಪಂಗೆ ಏನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ. ಯಾರಿಗೂ ಹೇಳದ್ ಬೇಡ. ಇಲ್ಲೇ ಎಲ್ಲೋ ಇರುತ್ತೆ, ಹುಡ್ಕೋಣ. ಹುಡುಕ್ರೆ ಬಂದ್ರೆ ಹುಡ್ಕೋಣ. ಬಾರೆ. ಏನ್ ಹುಡುಕ್ತಾ ಇದೆಯಾ? ಏನಿಲ್ಲ. ಹಾಯ್. ಏನು ಕೆನ್ ಐ ಹೆಲ್ಪ್ ಯು? ಏನು ಹುಡುಕ್ತಿದ್ದೀರ ಪುಟ್ಟ? ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲ, ಹೇಳು. ಅಕ್ಕನ ಉಂಗ್ರ ಕಳ್ದೋಗಿದೆ. ನನ್ಗೆ ಹೇಳ್ಬಿಟ್ಟೆ ಹುಡ್ಕೊಡ್ಲಿ ಅಂತ. ಹುಡುಕಿದ್ರೆ ಸಿಗಲ್ಲ ಪುಟ್ಟ, ಜಾದು ಮಾಡ್ಬೇಕು. ಅಂದ್ರೆ ನಿಂಗ್ ಮ್ಯಾಜಿಕ್ ಮಾಡಕ್ಕೂ ಬರುತ್ತಾ? ಬರುತ್ತೆ, ಕಣ್ಮುಚ್ಚು. ತಿಗಿ 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 ಕಣ್ತಗಿ. ಹಾಯ್. ಥ್ಯಾಂಕ್ ಯು ಅಂಕಲ್. ಅಕ್ಕ, ನಿನ್ನ ಉಂಗ್ರ ಸಿಕ್ತು. ಥ್ಯಾಂಕ್ ಯು. ಈ ಉಂಗ್ರ ನನ್ಗಲ್ಲ ಸಿಕ್ಕಿದ್ದು. ಈ ಮುತ್ತು ನಂಗಲ್ಲ ಕೊಡ್ಬೇಕಾಗಿರೋದು. ಹೌದಾ? ಮತ್ ಯಾರಿಗೆ? ನನಗೆ ನನಗೆ ಉಂಗ್ರ ಸಿಕ್ಕಿದ್ದು. ಆ ಹುಡುಗಿ ಕೊಟ್ರಲ್ಲ, ಅಷ್ಟೆಲ್ಲ ಮುತ್ತು ಬೇಡ, ಒಂದೇ ಒಂದು ಕೊಟ್ರೆ ಸಾಕು. ನಾನೇನು ನೋಡ್ಲಿಲ್ಲ. ಐ ಲವ್ ಯು ಅಂತ ಹೇಳಿದ್ದಾಯ್ತು, ಕಿಸ್ಸು ಕೊಟ್ಟಿದ್ದಾಯ್ತು. ಇನ್ ಬ್ಯಾಲೆನ್ಸ್ ಇರೋದು ಒಂದೇ. ದುಸ್ಸೆನ್ ಜೊತೆ ನಿಮ್ ಮದ್ವೆನ ಕಟ್ ಮಾಡಿ ನಮ್ಮಿಬ್ರು ಮದ್ವೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಬಾಯ್. ನಿಂದೆ ನೀನ್ ಏನ್ ಅನ್ಕೊಂಡಿದ್ಯಾ? ಹೀರೋ. ಹೇ, ಅವಾಗ್ಲೇ ವಿಲನ್ ಅಂತ ಹೇಳಿದ್ರಿ. ಆವಾಗ ವಿಲನ್, ಈಗ ಹೀರೋ. ಬರ್ಲಾ? ಹೀರೋ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ನಂತರ ಅಲ್ಲೋಡು. ಡಿಎಸ್ಪಿ ದುಷ್ಯಂತ್ ರವರಿಂದ ನಗರದಲ್ಲಿ ಮತ್ತೊಮ್ಮೆ ಉಗ್ರರ ಮೇಲೆ ದಾಳಿ. ನಗರದ ಹಲವಾರು ಕಡೆ ಉಗ್ರರು ಬಾಂಬ್ ಸ್ಫೋಟಿಸುವ ಖಚಿತ ಮಾಹಿತಿಯ ಮೇಲೆ ಎಎಸ್ಪಿ ದುಷ್ಯಂತ್ ಪಡೆ ಕಾರ್ಯನಿರತವಾಗಿದೆ. ಬೇಟೆಯಾಡೋ ಹುಲಿಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ಅದು ಕಾಯ್ತಾನೆ ಇರುತ್ತೆ 24/7 ರೌಂಡ್ ದ ಕ್ಲಾಕ್. ನಾನು ನನ್ನ ಡ್ಯೂಟಿ ಮೇಲೆ ಇರ್ತೀನಿ. 24 ಗಂಟೆನೂ ಅವ್ರು ಕ್ರಿಮಿನಲ್ಗಳ ಹಿಂದೆನೆ ಇದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾವೇ ಅಲ್ವಾ? ನಾನು ನನ್ನ ಸೇಫ್ಟಿ ನೋಡ್ಕೊಂಡು ಕೂತ್ಕೊಂಡಿರಕ್ಕಾಗತ್ತಾ? ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್. ಅವ್ರ ಲೈಫ್ನೇ ಅವ್ರು ಕೇರ್ ಮಾಡಲ್ವಂತೆ, ಇನ್ ನಿಮ್ ಲೈಫ್ ಏನ್ರಿ ಕೇರ್ ಮಾಡ್ತಾರೆ? ಐ ಹ್ಯಾವ್ ನೋ ಅಟ್ಯಾಚ್ಮೆಂಟ್ಸ್ ಆರ್ ಸೆಂಟಿಮೆಂಟ್ಸ್. ಕರ್ತವ್ಯಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸೆಂಟಿಮೆಂಟ್ ಇಲ್ದಿರೋರ್ ಜೊತೆ ಹೇಗ್ರಿ ಇರ್ತೀರಾ? ಅವ್ರು ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಡ್ತಾರಂತೆ, ನಾವು ಪ್ರೀತಿಗೋಸ್ಕರನೇ ಪ್ರಾಣ ಕೊಡ್ತೀವಿ. ನೋಡಿ, ನಿಮಗೆ ಬಿಟ್ಟಿದ್ದು. ಇಟ್ಸ್ ಲವರ್ಸ್ ಚಾಯ್ಸ್. ಏನ್ ಮಾಡ್ತೀರಾ ಮಾಡಿ. ಅಂದ್ರೆ ನೀನು ನನಗೋಸ್ಕರ ಏನ್ ಮಾಡೋದಕ್ಕೂ ರೆಡಿನಾ? ಓಕೆ. ಇನ್ 5 ನಿಮಿಷದಲ್ಲಿ ಓಡೋ ಟ್ರೈನ್ ಅನ್ನ ನಿಲ್ಸಕ್ಕಾಗತ್ತಾ?
ಮ್ಯಾಚ್ ಬಾಕ್ಸ್ ಪ್ಲೀಸ್. ಹಲೋ, ಟ್ರೈನ್ ಅಲ್ಲಿ ಸ್ಮೋಕ್ ಮಾಡಲ್ಲೇ ಫೈನ್ ಆಗ್ತೀವಿ ಗೊತ್ತಲ್ಲ? ಮಾಡ್ತಿದ್ರೆ ಗಿಫ್ಟ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಕೊಡ್ರಿ ರೇ. ಒಂದ್ಸಲಿ ಹೇಳೋದು ಅರ್ಥ ಆಗಲ್ವಾ? ಇಲ್ಲಿ ಸ್ಮೋಕ್ ಮಾಡಂಗಿಲ್ಲ ರೇ ಸ್ವಾಮಿ, ಗುಗ್ಗೆ ತೆಗಿಬೇಕು, ಮ್ಯಾಚ್ ಬಾಕ್ಸ್ ಕೊಡ್ರಿ ಪ್ಲೀಸ್. ನಿನ್ ಕಿವೆ ಗುಗ್ಗೆ ತೆಕ್ಕಲಕ್ಕೆ ನಾನು ಮ್ಯಾಚ್ ಬಾಕ್ಸ್ ಜೋಬಲ್ಲಿ ಇಟ್ಕೊಂಡು ನೋಡ್ಬೇಕೇನ? ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರಾದ್ರೂ ಇಸ್ಕೊಡ್ರಿ. ಬೇಡ ನೋಡು. ಅಕ್ಕ, ಅವ್ನ್ ಟ್ರೈನ್ ನಿಲ್ಸಿದ್ರೆ ಅವ್ನನ್ನ ಸುಮ್ನೆ ಬಿಡ್ತಾರ? ಅವನನ್ನ ಒತ್ತು ಓಡಿಸ್ಲಿ ಅಂತಾನೆ ಮಾಡಿದ್ದು. ಟಿಟಿ ಸರ್, ಏನ್ಲಿ ಸರ್ ಹೊಸಿ ಬನ್ನಿ ಸರ್, ಇಲ್ಲಿ ಪ್ರಾಬ್ಲಮ್ ಅದೇ. ನಾನು ಪ್ರಾಬ್ಲಮ್ ಚಾಲು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದ್ ನಿಮಿಷ ಇಲ್ಲಪ್ಪ. ನೋಡೋ ಹೇಳ್ತಾ ಇದ್ದೀನಿ, ನಾನು ಹೇಳೋದೇ ಫೈನಲ್. ಬನ್ನಿ ಸರ್, ಅರ್ಜೆಂಟ್. ಏನ್ಲಿ ನಿಮ್ದು? ಏನ್ಲಿ ಏನ್ಲಿ ಏನ್ ಪ್ರಾಬ್ಲಮ್ ಏನ್ಲಿ ಸರ್? ಈ ಬಸ್ನಾಗೆ ಡ್ರೈವರ್ ಪಕ್ಕದಾಗೆ ಒಂದು ಗೇರ್ ರಾಡ್ ಇರ್ತದಲ್ಲ ಸರ್, ಹಂಗೆ ಟ್ರೈನ್ ನಾಗೆ ಇಷ್ಟೂದ ಬ್ರೇಕ್ ರಾಡ್ ಇರ್ತದಂತೆ. 5-6 ಜನ ಹಿಡ್ಕೊಂಡು ಸಕ ಸಕ ಅಂತ ಎಳಿತು ಅಂದ್ರೆ ಟ್ರೈನು ರಕ ರಕ ಅಂತ ನಿಂತೋಗ್ಬಿಡ್ತದಂತೆ. ಎಲ್ಲಿ ಸರ್ ಅದು ಹುಡುಕ್ತೀವ್ನಿ? ಏಯ್, ನನ್ನೇನ್ ಗೂಬೆ ನೋಡ್ ಮಗ ಅನ್ಕೊಂಡಿದ್ಯಾ? ನೀವು ಹಂಗ್ ಕಾಣಕ್ಕಿಲ್ವಲ್ಲ ಸರ್? ಇಡಿಯಟ್. ಸರ್ ಒಂದ್ ನಿಮಿಷ ಸರ್, ನನ್ ಮಾತು ಕೇಳಿ ಸರ್. ನಮ್ಮ ಅವ್ವ ಹೇಳಿದ್ಲು, ನಮ್ಮೂರ್ ದೇವ್ರು ಶ್ರೀಕೃಷ್ಣ ಪರಮಾತ್ಮ ತರ ಟ್ರೈನ್ ನಾಗೆ TC ಸಾಹೇಬ್ರು ಅಂತ ಇರ್ತಾರೆ, ನಿಂಗೆ ಏನೇ ಅನುಮಾನ ಬಂದ್ರು ಅವ್ರ ಹತ್ರ ಕೇಳ್ಬಿಡು ಮಗನೇ, ನಿನ್ ಅನುಮಾನ ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅವ್ರು ಅಂತ ಹೇಳಿದ್ಲು ಸರ್. ಅದಕ್ಕೆ ಕೇಳಿದೆ. ತಪ್ಪ ಸರ್? ನಿಮ್ಮಮ್ಮ ಏನಂದ್ಲು? ಶ್ರೀಕೃಷ್ಣ ಪರಮಾತ್ಮ ಕಿತ್ನ ದೇವ್ಲು. ದೇವ್ಲು ಅಲ್ಲೋ. ಏನ್ ಸರ್ ಅದು ಎತ್ಗೆ ಗಂಟೆ ಕಡ್ದ ಕಾಣ್ತದೆ? ಗಂಟೆ ಅಲ್ಲ ಅದು, ಇಲ್ಕಂದ್ ಎಲ್ಲೇ ಸಕ್ಕ ಸಕ್ಕ ಅಂತ ನಿಂತ್ಕೊಂತದೆ. ಏನ್ ಸಾ ಸಕ್ಕ ಸಕ್ಕ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತದೆ. ಇದ ಅಲ್ಲಿ ಗಮಾಲ ಯಾಕೆ ನಗ್ತಾ ಇದೀಯಾ? ಅಲ್ಲ, ಅವಾಗ್ಲೇ ನಾನು ಹೆಂಗೋ ಕಾಣ್ತಿದ್ದೀನ ಅಂತ ಕೇಳಿದಿರ ಸರ್? ಗೂಬೇತಲ್ಲ? ಅದೇ ಹಂಗೆ ಕಾಣ್ತಿದ್ದೀ ಸರ್. ಅಲ್ಲ ಸರ್, ನಮ್ಮೂರ್ ಎತ್ತಿಗೆ ಆಟೋದ ಮೂಗ್ತಾರ ಕಟ್ಬಿಟ್ಟು ಎಳೆದ್ರು ನಿಲ್ಲಕ್ಕಿಲ್ಲ. ಯೂಟೂದ ಟ್ರೈನ್ಗೆ ಈಡ್ತಪ್ಪ ಕಟ್ಟಿ ಹಾಕಿ ಎಳೆದ್ಬಿಟ್ರೆ ನಿಂತ್ಕೊಂಡ್ಬಿಡ್ತಾರೆ ಸರ್. ಯಾವ ನನ್ಮಗ ಸರ್ ಕೆಲಸ ಕೊಟ್ಟಿದ್ದು ನಿಮ್ಗೆ? ನೋಡ್ತಾ ಇಲ್ಲ, ತೋರಿಸ್ತೀನಿ ಈಗ. ಹೇಗೆ ಈ ತುದ್ದ ಅಂದೆ, ಈ ತುದ್ದ ತೈದ್ ನಿಲ್ತಿದ್ದೀನಿ. ಸಾರಿ ಸಾ ಮೈಂದಿತ್ ಕಿತ್ನ ನಾನ್ ತವಲೆ ಆತ ಅಲ್ತಿಲ್ಲ. ಇವನಪ್ಪ ಬಂದು ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಓಡೋ ಟ್ರೈನ್ ಏನು ತಿರುಗೋ ಭೂಮಿನೂ ಒಂದು ಕ್ಷಣ ನಿಲ್ಸ್ಬಿಡ್ತೀನಿ. ಬಾಯ್ ಸುರೇಶ್. ಎಲ್ಲ ಲಗೇಜ್ಗಳನ್ನು ತಗೊಂಡ್ಬಿಡಿ. ಬರ್ತೀವಿ ಸುರೇಶ್, ಮದ್ವೆಗೆ ಮಾತ್ರ ತಪ್ಪದೆ ಬರ್ಬೇಕಪ್ಪ. ಬರ್ದೇ ಇದ್ರೆ ಬಿಡೋರು ಯಾರು? ಬರ್ಬೇಕಾದ್ರೆ ಆಗೇನೆ ಪ್ರೀತಿ ವಿಶ್ವಾಸನ ಜೊತೆ ಕರ್ಕೊಂಬಂದ್ಬಿಡು. ವಿಶ್ವಾಸ ನೀವು ಹಿಡ್ಕೊಂಡು ಪ್ರೀತಿ ನನ್ ಜೊತೆ ಕಳ್ಸ್ಕೊಡೋದಾದ್ರೆ ಗ್ಯಾರಂಟಿ ಬರ್ತೀನಿ. ಖಂಡಿತ. ನಿನಗ್ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಒಂದೇ ಒಂದ್ಸಲ ತಿರುಗ್ ನೋಡು. ಕಮಾನ್ ಟರ್ನ್. ಬಂದ್ರಮ್ಮ ಬೇಗ. ಈ ತಿರುಗ್ ನೋಡೋದೆಲ್ಲ ಸಿನಿಮಾಲೇ ಸರಿ, ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಈ ಹರೇ ರಾಮ ಹರೇ ಕೃಷ್ಣ ಮಂತ್ರಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿರ್ಲಿಲ್ಲ. ನನ್ನನ್ನು ಬಿಟ್ಟು ಹೋಗಕ್ಕೆ ಮನ್ಸು ಬರ್ಲಿಲ್ಲ ಅಲ್ಲ? ಬಿಟ್ಟು ಹೋಗಕ್ಕೆ ಮನ್ಸು ಬರ್ಲಿಲ್ಲ. ನಿನ್ನೆನಲ್ಲ, ನನ್ನ ಮೊಬೈಲ್ನ.
ಎಲ್ಲಿ ಬಿಟ್ಬಿಟ್ಟೆ ಮೊಬೈಲ್ನ? ಗಾಡ್. ಹಲೋ. ಸುಮಾ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ 1 ನಿಮಿಷ ನನ್ನ ಮಾತು ಕೇಳಿ. ನೀವು ನಿಮ್ಮನ್ನ ನಿಮ್ಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸ್ತಾ ಇದ್ದೀರಾ? ಹಲೋ, ಹಗಲ್ಗನ್ಸ್ ಕಾಣೋದನ್ನ ನಿಲ್ಸು, ಸ್ವಲ್ಪ ಎಚ್ಚರವಾಗಿರು. ಎಚ್ಚರವಾಗಿರ್ಬೇಕಾಗಿರೋದು ನಾನಲ್ಲ, ನೀವು. ಟ್ರೈನ್ ಹೋಗ್ತಾ ಇದೆ. ಏನ? ಕಣ್ಬಿಟ್ಟು ನೋಡ್ರಿ, ಟ್ರೈನ್ ಹೋಗ್ತಾ ಇದೆ. ರೇ, ಏನ್ ಸಾಯ ಕಾಂಟ್ರಾಕ್ಟ್ ತಗೊಂಡಿದ್ದೀರಾ ನೀವು? ಒಂದ್ಸಲ ಈ ಕಡೆ ಬೆಳಕ್ ಹೋಗ್ತೀರಾ, ಒಂದ್ಸಲ ಆ ಕಡೆ ಬೆಳಕ್ ಹೋಗ್ತೀರಾ. ನನ್ನೇನ್ ಗೋಲ್ ಕೀಪರ್ ಅನ್ಕೊಂಡಿದ್ದೀರಾ? ನೀವು ಬೀಳ್ಬೇಕಾದ್ರಲ್ಲಿ ಹಿಡಿಯಕ್ಕೆ ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ. ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡ್ರಿ. ತಿರ್ಕೊಳ್ಳೆ. ಓಹೋ, ನಮ್ಮ ಮಾವಂದು, ನಿಮ್ಮ ಅಪ್ಪಂದು ತಗೊಳ್ಳಿ. ಅಯ್ಯೋ ಪಾಪ, ಪ್ಲೀಸ್ ನೀನೇ ಮಾತಾಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಡೋಗ್ತಿದೀವಿ ಅಂತ ಹೇಳ್ಬಿಡ್ಲಾ? ಮಾತಾಡು. ಹಲೋ, ಯಾರದು? ಸುಮಾ ಇಲ್ವಲ್ಲಿ? ಸರ್, ನಾನು ಸೂರಜ್ ಮಾತಾಡ್ತಾ ಇದ್ದೀನಿ. ಗಾಬರಿ ಆಗ್ಬೇಡಿ. ನಿಮ್ಮ ಮಗಳು ಟ್ರೈನಲ್ಲಿ ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ರು. ವಾಪಸ್ ತಗೊಂಡೋಗಕ್ಕೆ ಬಂದಾಗ ಟ್ರೈನ್ ಮೂವ್ ಆಗ್ಬಿಡ್ತು. ನೀವೇನು ಟೆನ್ಷನ್ ತಗೋಬೇಡಿ, ನೆಮ್ಮದಿಯಾಗಿ ಚೌಲ್ಟ್ರಿಗೆ ಹೋಗಿ ಎಲ್ಲ ರೆಡಿ ಮಾಡಿರಿ. ನಾನು ವಾಪಸ್ ಕರ್ಕೊಂಡ್ಬರ್ತೀನಿ. ಬೇಜವಾಬ್ದಾರಿ ಹುಡುಗಿ ಅವಳು. ಒಂದಲ್ಲ ಒಂದ ನಾವು ಮಾಡ್ಕೊಂಡೇ ಮಾಡ್ಕೊಂತಾಳೆ. ಫೋನ್ ಕೊಡಪ್ಪ ಅವ್ರಿಗೆ. ನೀವು ಮೊಬೈಲಲ್ಲಿ ಬೈದಿದ ತಕ್ಷಣ ಟ್ರೈನ್ ವಾಪಸ್ ಬರಲ್ಲ ಸರ್. ನಾನು ಹೇಳ್ದಲ್ಲ ಕರ್ಕೊಂಡ್ಬರ್ತೀನಿ ಅಂತ. ತೊಗೊಳ್ರಿ, ಮಾತಾಡಿ. ಯಾವಾಗಲೂ ಹೀಗೆ ಮಾಡ್ತೀಯ, ಸ್ವಲ್ಪ ಗೊತ್ತಿಲ್ಲ. ಸಾರಿ ಪಾಪ. ಸರಿ, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ಳಿ, ವೆಹಿಕಲ್ ಅಲ್ಲಿಗೆ ಕಳಿಸ್ತೀನಿ. ಸೊ ವಾಟ್ ನೆಕ್ಸ್ಟ್? ಎಲ್ಲ ನಿನ್ನಿಂದಾನೇ ಆಗಿದ್ದು. ಇಡಿಯಟ್. ರೀ, ನಾನು ಹೇಳ್ದ ನಿಮ್ಗೆ ಮೊಬೈಲ್ ಬಿಟ್ಟು ಹೋಗಕ್ಕೆ. Just leave me alone. ನಾನ್ ನಿಮ್ಮನ್ನು ಬಿಟ್ಟು ಹೋದ್ರು ನಿಮ್ ಪ್ರೀತಿ ನನ್ನ ಕೂಗಿ ಕೂಗಿ ಕರೆಯುತ್ತೆ. ಕೂಗುದ್ರಾ? ನಿಮ್ ಹಾರ್ಟ್ ನನ್ನ ಹೆಸರು ಕೂಗ್ದಂಗ ಆಯ್ತು, ಅದಕ್ಕೆ ಬಂದೆ. ಓಹ್, ಮೋಸ್ಟ್ಲಿ ವೈಬ್ರೇಟರ್ ಮೋಡಲ್ ಇರಬೇಕು. ರಿಂಗ್ ಟೋನ್ಗೆ ಹಾಕೊಳ್ಳಿ, ಕೇಳಿಸುತ್ತೆ. Oh my God. ತಪ್ಪೆಲ್ಲ ನಿಮ್ದೆ. ಒಂಟಿಯಾಗಿ ಸುಂದರವಾಗಿರೋ ಹುಡುಗಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ನಾನೇ ಬಿಡಲ್ಲ.